ಖ್ಯಾತ ವೈದ್ಯರು ಕಳೆದ ಬಾರಿ ಗೌರಿಬಿದನೂರಲ್ಲಿ ಬಿಜೆಪಿಯ ಉರಿಯಾಳಾಗಿ ಸ್ಪರ್ಧೆ ಮಾಡಿದ್ದಂಥ ಡಾಕ್ಟರ್ ಶಶಿಧರ್ ಅವರೇ, ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳು ಬಾಗೇಪಲ್ಲಿಯಲ್ಲಿ ಬಿಜೆಪಿಯನ್ನು ಅತ್ಯಂತ ಪ್ರಬಲವಾಗಿ ಕಟ್ಟಿ ಕೆಲವೇ ಮತಗಳಿಂದ ಕಳೆದ ಚುನಾವಣೆಯಲ್ಲಿ ಪರಾಭವವನ್ನು ಹೊಂದಂಥ ಮುನ್ರಾಜು ಅವರೇ, ಮಾಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, 2 ಬಾರಿ ಬಿಜೆಪಿಯ ಉರಿಯಾಳು ಆಗಿ ಸ್ಪರ್ಧೆ ಮಾಡಿದ್ದಂಥ ರವಿನಾರಾಯಣ ರೆಡ್ಡಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರುಗಳೇ, ನಿನ್ನೆ ನಾವು ಜೊತೆಯಲ್ಲಿ ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರು, ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಪಿಳ್ಮುನ್ ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರನ್ನು ನಿನ್ನೆ ಭೇಟಿ ಮಾಡಿದ್ವಿ. ಯಾಕಂದರೆ ಚಿಕ್ಕಬಳ್ಳಾಪುರದ್ದು ಇನ್ನೂ ಕೂಡ ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಆದರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅನ್ನತಕ್ಕಂಥದ್ದನ್ನು ಹಾಕಿ ಭಾಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳಲ್ಲೆಲ್ಲ ಕೂಡ ಹರಿಬಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ. ಸೊ ನಾಳೆ ನಮ್ಮದು ಸಭೆ ಇರೋದರಿಂದ ಅಧಿಕೃತವಾಗಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಸಹಿಯೊಂದಿಗೆ ಏನು ಪಟ್ಟಿ ಬಿಡುಗಡೆ ಆಗ್ತದೆ ಅದು ಅಧಿಕೃತವಾಗಿ ಆಗ್ತಕ್ಕಂಥದ್ದು. ಸೊ ಇದರ ಮಧ್ಯದಲ್ಲಿ ನಾವು ನಿನ್ನೆ ರಾಜ್ಯ ಅಧ್ಯಕ್ಷರನ್ನ ಭೇಟಿ ಮಾಡಿ 8 ವಿಧಾನಸಭಾ ಕ್ಷೇತ್ರಗಳ ಸರ್ವೆ ಏನು ನಡೆದಿದೆ ಅದನ್ನು ಆಧಾರವಾಗಿ ಇಟ್ಕೊಳ್ಳಿ ಮತ್ತು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕರೆದು ಅಭಿಪ್ರಾಯವನ್ನು ತಗೊಂಡಿದ್ದೀವಿ. ತಾವು ದಯವಿಟ್ಟು ಆ ಅಭಿಪ್ರಾಯವನ್ನು ಕೂಡ ತಗೊಳ್ಳಿ. ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರು ಕಣದಲ್ಲಿರ್ತಕ್ಕಂಥದ್ದು. ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿದಲ್ಲಿ ಗೆಲುವು ಸುಲಭ ಆಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿರ್ತದೆ. ಅದು ಅಭಿಪ್ರಾಯ ಈ ಥರ ಇದೆ. ಸನ್ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು, ಮಾಜಿ ಸಚಿವರು ಕೂಡ ಆಗಿದ್ದರು ಕೂಡ ಅವರು ಚುನಾವಣೆಯಲ್ಲಿ ಸೋತ ಆದಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ. ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ ಮತ್ತು ಪಕ್ಷವನ್ನು ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅಂತಕ್ಕಂಥ ಮಾತನ್ನು ನಮ್ಮ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು, ವಿಶೇಷವಾಗಿ JDS ಏನಿವತ್ತು ನಮ್ಮ ಬೆಂಬಲ ಕೊಡ್ತಾ ಇದೆ, ಅನೇಕ JDS ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅಭ್ಯರ್ಥಿ ಘೋಷಣೆ ಆದಮೇಲೆ ನಾವು ಮತ್ತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಸಮೇತ ಸೇರ್ತೀವಿ. ಇವತ್ತು ಬರೀ ನಾವು ಯಾರು 2 ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ, ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ನಾಳೆ ಏನಾಗ್ತದೆ ಅನ್ನೋದನ್ನು ನೋಡಿ ಅದರ ಮೇಲೆ ನಾವು ಮತ್ತೆ ಎಲ್ಲ ಪ್ರಮುಖರು ಕೂಡ ಕೂತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮನವಿ ವರಿಷ್ಠ ಮಂಡಳಿಯಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪ ಅವರು, ಆರ್ ಅಶೋಕ್ರವರು, ಬೊಮ್ಮಾಯಿ ಅವರು, ಯಾರ್ಯಾರು ನಮ್ಮ ಕೋರ್ ಕಮಿಟಿ ಸದಸ್ಯರಿದ್ದಾರೆ, ಯಾರು ಕ್ಯಾಂಡಿಡೇಟ್ ಕೊಟ್ಟರೆ ಇಲ್ಲಿ ಗೆಲ್ಲೋ ಅವಕಾಶ ಐತೆ ಮತ್ತು ಮುಂದೆ ಇನ್ನೊಂದು 20-25 ವರ್ಷ ಇಲ್ಲಿ ಪಕ್ಷವನ್ನು ಕಟ್ಟಿ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ 4-5 ಜನ ಶಾಸಕರನ್ನು ಅಲ್ಲಿಂದ ಗೆಲ್ಲಿಸ್ಕೊಳ್ತಕ್ಕಂಥ ಸಂಘಟನೆ ಯಾರು ಮಾಡ್ತಾರೆ ಇದನ್ನು ಗಮನದಲ್ಲಿಟ್ಕೊಂಡು
ತೀರ್ಮಾನವನ್ನು ತಗೊಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ. ಮತ್ತು ಆ ಮನವಿ ಪತ್ರವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಂದ ಹಿಡಿದು ನಡ್ಡಾಜಿಯವರಿಂದ ಹಿಡಿದು ಅಮಿತ್ ಶಾಜಿಯವರಿಂದ ಹಿಡಿದು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗರ್ವಾಲ್ರವರಿಗಿಂದ ಹಿಡಿದು ಸಂತೋಷ್ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಇವತ್ತು ವ್ಯಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಅವರಿಗೆ ರವಾನೆಯನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಈಗಾಗಲೇ 2-3 ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನು, ರ್ಯಾಲಿಗಳನ್ನು, ಅನೇಕ ಬೇರೆ ಬೇರೆ ಪ್ರಮುಖರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು, ನಮ್ಮ ಶಾಸಕ ಮಿತ್ರರು, ಮುಖಂಡರುಗಳು ಮತ್ತು ಅಲೋಕ್ ವಿಶ್ವನಾಥ್ ಅವರು ಕೂಡ ಮಾಡಿದ್ದಾರೆ. ಈಗಾಗಲೇ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥ್ದೇ ಘೋಷಣೆ ಆಗ್ತದೆ, ಗೆಲುವು ಖಚಿತ ಅಂತಕ್ಕಂಥ ಭಾಳ ಅತ್ಯಂತ ಉತ್ಸಾಹದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈಗೇನಾದರೂ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂದರೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಆಗಲ್ಲ, ಈ ಥರದ್ದು ಆಗೋದು ಬೇಡ. ಯಾಕಂದರೆ ಯುವಕ ಇದ್ದಾನೆ ಮತ್ತು ಅವನಿಗೆ ಭಾಷೆಯಲ್ಲಿ ಹಿಡಿತಾ ಇದೆ, ಅವನಿಗೆ ಆಂಗ್ಲ ಭಾಷೆ ಇರ್ಬೋದು, ಹಿಂದಿ. ಅವನು ದೆಹಲಿಯ ರಾಜಕಾರಣಕ್ಕೆ ಸೂಕ್ತವಾದಂಥ ಒಬ್ಬ ಯುವಕ. ಆ ದೃಷ್ಟಿಯಿಂದ ನಾವು ಮತ್ತೊಂದು ಸರಿ ಮನವಿ ಮಾಡ್ತಕ್ಕಂಥದ್ದು, ತೀರ್ಮಾನವನ್ನು ಯೋಚನೆ ಮಾಡಿ ತಾವು ತಗೊಳ್ತೀರಿ ಅಂತಕ್ಕಂಥ ನಮಗೆ ನಂಬಿಕೆ ಇದೆ. ಕೊನೆಯದಾಗಿ ನಾನು ಮೊನ್ನೆ ದೆಹಲಿಯಿಂದ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ವಿ. ಅಂತಿಮವಾಗಿ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ, ಅಲೋಕ್ ಟಿಕೆಟ್ ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅಂತಕ್ಕಂಥ ಅದನ್ನು ಏನಾದರೂ ವರಿಷ್ಠರು ಗಮನಕ್ಕೆ ತಗೊಂಡ್ರೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದೀನಿ. ನಮ್ಮ ಎಲ್ಲ 8 ಕ್ಷೇತ್ರದ